ನಚಿ ತೆಗಿ ಏ ಒದ್ಗಿದ ತಗೊಳ್ಳಿ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ತಗೋ ಇನ್ನೊಂದು ಭಯ ಅವಿಟ್ಟಿದೆ ಒಂದು ದಾರಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಗೌಡ ಯೂಟ್ಯೂಬ್ ಬ್ಲಾಗ್ಸ್. ನಾವು ಶಿವಮೊಗ್ಗ ಜಿಲ್ಲೆಯ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮಿನಿ ಯೂಟ್ಯೂಬ್ ಬ್ಲಾಗ್ ಥರ. ನೋಡಿ ಎಂಜಾಯ್ ಮಾಡಿ. ಚೆನ್ನಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಅಲ್ಲಿ ಬೆಳಿಗ್ಗೆ 8:30 ಓಪನ್ ಇರುತ್ತೆ. 8:30ಗೆ ಆನೆ ಎಲ್ಲ ಬಂದು ಈ ವಿಸಿಟಿಂಗ್ ಪ್ಲೇಸಿಗೆ ಬರುತ್ತೆ. ಅಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಬರುತ್ತೆ. ಒಂದು ಕೆರೆಗೆ ಬರುತ್ತೆ. ಅಲ್ಲಿಗೆ ಸ್ನಾನ ಮಾಡಲಿಕ್ಕೆ ಅಂತ ಸಣ್ಣ ಸಣ್ಣ ಆನೆ, ದೊಡ್ಡ ಆನೆ ಎಲ್ಲ ಬರುತ್ತೆ. ಸ್ನಾನ ಮಾಡಿಸ್ಬೇಕು ಅಂದರೆ 250 ರೂಪಾಯಿ ಟಿಕೆಟ್ ಇರುತ್ತೆ. ಸೊ ಹತ್ರ ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಒಂದು ನೀರೆಲ್ಲ ಹಾಕಿ ಉಜ್ಜಿ ಆನೆಗೆ ಒಳ್ಳೆ ಫ್ರೆಶ್ಶಾಗಿ ಸ್ನಾನ ಮಾಡಿಸಿ, ಜೊತೆಗೆ ನಾವು ಸೆಲ್ಫಿ ಗಿಲ್ಫಿ ತೊಗೋಬೇಕಂದ್ರೆ 250 ರೂಪಾಯಿ ಟಿಕೆಟ್ ಕೊಡಬೇಕು. ಒಳಗಡೆ ಎಂಟ್ರೆನ್ಸ್ 150 ರೂಪಾಯಿ ಇದೆ ಒಬ್ಬರಿಗೆ. ಸೊ ಹೀಗಿತ್ತು ನಮ್ಮ ಸಕ್ಕರೆಬೈಲು ಒಳಗಡೆ ಹೋಗಿತ್ತು. ಈ ಆನೆ ಅಂತೂ ಎಷ್ಟು ಮುದ್ದಾಗಿ ಕೂತ್ಬಿಟ್ಟಿತ್ತು ಅಂತಾರೆ. ಏನಾದರೂ ಉಜ್ಕೊಳ್ಳಿ ಚೆನ್ನಾಗಿ ಅಂದ್ಬಿಟ್ಟು ಒಳ್ಳೆ ಮಜಾ ತೊಗೊತಿತ್ತು. ಆನೆ ಕೂತ್ಕೊಂಡು ಆರಾಮಾಗಿ ಉಜ್ಜಿಸ್ಕೊತಿತ್ತು. ಎಲ್ಲರೂ ಬಂದು ಸೆಲ್ಫಿ ತೊಗೊತಿದ್ರು. ಅಲ್ಲಿರೋರು ಸ್ವಲ್ಪ ಎಷ್ಟು ಇದು ಮಾಡ್ತಾರೆ ಅಂದರೆ ಸೆಲ್ಫಿ ತೊಗೊಳಕ್ಕೂ ಬಿಡಲ್ಲ. ಇಷ್ಟೇ ಟೈಮ್ ಅಂತ ಇರುತ್ತೆ, ಅಷ್ಟು ಟೈಮಲ್ಲಿ ಸೆಲ್ಫಿ ತೊಗೊಂಬಂದ್ಬಿಡ್ಬೇಕು. ಟಿಕೆಟ್ ಅಂತ ಜೀವ ತಿಂತಾ ಇರ್ತಾರೆ. ಆನೆಗುಡ್ಡದ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಆನೆಗಳ ಜೊತೆ ಏನೋ ಒಂಥರ ನಮ್ಮ ಕಣ್ಣಿಂದ ನೋಡ್ತಾ ಇದ್ರೆ ಆನೆಗಳೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಅನ್ನಿಸ್ತು. ಚೆನ್ನಾಗಿತ್ತು ಒಂಥರ ಹತ್ರದಿಂದ ಆನೆ ನೋಡೋದೆಲ್ಲ ತುಂಬ ಖುಷಿ ಅನ್ನಿಸ್ತು. ಚೂರಿ ಕಡೆ ಬಾಪ ಯಾವಾಗ ಬಂದಿದ್ರು ಬರ್ತಿ ಬರಲ್ಲ ಅಲ್ಲ ಕೊಡೋ ಸೈಡ್ ಕಿಚ್ಚು ಏನು ಹೊಡಿತಾ ಇದ್ದೀವಿ ಅಂತಲೇ ಕನ್ಸಲ್ಲ. ಸುಮ್ಮನೆ ಮೊಬೈಲ್ ಬಚ್ಚಂಗೆ ಫೋಟೋ ಮಾಡ್ತೀವಿ.
ಹಾಗೆ ಅಲ್ಲೇ ಸ್ವಲ್ಪ ಆಚೆ ಬಂದರೆ ಉಯ್ಯಾಲೆ ಎಲ್ಲ ಆಡೋಕ್ಕಿದೆ. ಸೊ ಅಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಉಯ್ಯಾಲೆ ಎಲ್ಲ ಆಡಿಕೊಂಡು, ಅಂದರೆ ಅಲ್ಲೇ ಅದೇ ಪಾರ್ಕ್ ಒಳಗಡೆ ಆನೆ ಹತ್ರನೇ. ಅಚ್ಚಿ ಬೇಡ ಕಣ, ಭಯ ಆಗುತ್ತೆ ನನಗೆ. ಚಪ್ಪಲಿ ಬಿಡವ. ನಾವು ಸಕ್ಕರೆ ಬೈಲಿಂದ ಮುಗಿಸ್ಕೊಂಡು ಹೋಗಿದ್ದು ತುಂಗಾ ರಿವರ್ಗೆ. ಅಲ್ಲಿ ಕೆಳಗಡೆ ಎಲ್ಲ ಇಳಿಸ್ತಿದ್ರು ನನ್ನ ಮಗನಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅಲ್ಲೆಲ್ಲ ಆ ಥರ ಎಲ್ಲ ಇಳ್ದು ಅವನಿಗೂ ರೂಢಿ ಇಲ್ಲ. ಸೊ ನನಗೂ ನೋಡ್ಲಿಕ್ಕೆ ತುಂಬ ಭಯ ಆಗ್ತಿತ್ತು. ಅವ್ರು ಆರಾಮಾಗಿ ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ದರು, ಇಲ್ಲಿ ತಗೊಳ್ಳಿ ಫೋಟೋಸ್, ಅಲ್ಲಿ ತಗೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಧೈರ್ಯ ಮಾಡಿ ಇಳಿದು ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ಸು ಫೋಟೋಸು ಎಲ್ಲ ತೊಗೊಂಡ್ವಿ ಫ್ರೆಂಡ್ಸ್. ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು, ಇನ್ನು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ತುಂಗಾ ರಿವರಲ್ಲಂತೂ ಒಂದು ಕೆಳಗಡೆ ಎಲ್ಲ ಇಳ್ದು ಒಂದು ಚಿಕ್ಕ ಸಾಹಸನೆ ನಡೀತು ಅನಿಸುತ್ತೆ ನಮಗೆ. ಅಲ್ಲಿ ಒಂದು ಚಿಕ್ಕ ಸಾಹಸನೆ ಮಾಡಬೇಕಾಗಿ ಬಂತು ಫೋಟೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಕ್ಕೆ. ಉಲ್ಟಾ ತಿರ್ಗೋ ಹಂಗೆ ಕಾಲಿಡು, ಅಂಕಲ್ ನೋಡು ಉಲ್ಟಾ ಹೆಂಗ್ ತಿರ್ತಾರೆ ಈ ಥರ. ನೀರಲ್ಲಿ ನಿಂತ್ಕೋ. ಎಸ್ ನಿಲ್ಲು. ಅಷ್ಟು ಫ್ಲೆಕ್ಸಿಬಲ್ ಇಲ್ಲ ಅವನು. ನಾನು ನಿಂತಿದ್ದೀನಲ್ಲ, ಅಲ್ಲಿ ನಿಂತಿದ್ರೆ ಅಂಕಲು ಅಲ್ಲಿ ನಿಂತ್ಕೊ ಅಂತ ಹೇಳ್ತಿದ್ದಾರೆ. ಶರ್ಟ್ ಸರಿ ಮಾಡ್ಕೊಳ್ಳೋ. ಅಲ್ಲಿ ಒಂದು ಕ್ಲಿಪ್ಪಿಂಗ್ಸು ಫೋಟೋಸ್ ತಗೊಳ್ಳೋಕ್ಕೆ ನೀರೊಳಗಡೆ ಇಳಿದು ಒಂದು ಚಿಕ್ಕ ಇದು ಸಾಹಸನೆ ಮಾಡಬೇಕಾಗಿ ಬಂತು. ಅಂದರೆ ನಮಗೆಲ್ಲ ರೂಢಿ ಇರಲ್ಲ ಅಲ್ವಾ ನೀರೊಳಗಡೆ ಎಲ್ಲ ಇಳ್ದು. ಸೊ ಅಲ್ಲಿರೋ ಜನಗಳಿಗೆ ಅಂದರೆ ನೀರಲ್ಲಿ ಇಳಿತಾರೆ, ಆರಾಮಾಗಿ ಆಟ ಆಡ್ಕೊತಾರೆ, ಬರ್ತಾರೆ. ನಾವಿದ್ದಂಗೆ ಕೆಲವರು ಮಕ್ಕಳೆಲ್ಲ ಬಂದು ಆಟಾಡ್ತಾಯಿದ್ರು. ಬಟ್ ನಮಗೆ ಭಯ. ಮತ್ತು ಕಲ್ಲಿಗೆ ಸೊಕ್ಕ ಸುತ್ತಿತ್ತು. ಅದೊಂಥರ ಸಖತ್ತು ಚೆನ್ನಾಗಿ ಸುತ್ತಿತ್ತು ಕಾಲಿಗೆ ಸಣ್ಣ ಸಣ್ಣ ಕಲ್ಲುಗಳು. ಅದರಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ನಾನು. ನಿಂತ್ಕೋ, ಸ್ಟೈಲಿಶ್ ಆಗಿ ನಿಂತ್ಕೋ, ಜೋಬಲ್ ಕೈ ಹಾಕೋ.
ಆಚೆ ಅಲ್ಲೇ ಬರ್ತಾ ಪಕ್ಕದಲ್ಲಿ ರೆಸಾರ್ಟ್ ಇತ್ತು. ಒಂದು ರೆಸಾರ್ಟಲ್ಲಿ ಸಖತ್ತಾಗಿತ್ತು, ಒಳ್ಳೆ ಫ್ರೆಶ್ ಮೀನೂಟ, ಗೌರಿ ಮೀನೂಟ ಸಖತ್ತಾಗಿತ್ತು ಫ್ರೆಂಡ್ಸ್. ಇದಾಗಿತ್ತು ನನ್ನ ವ್ಲಾಗು. ಸೊ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.